ಹಲೋ ರೀ, ಎಲ್ಲರಿಗೂ ಹೆಂಗದ್ರಿ? ಇವತ್ತು ಸೂಪರ್ ಆಗಿರೋ ವಿಡಿಯೋ ತೊಗೊಂಡು ಬಂದೀನಿ. ಸ್ಕಿಪ್ ಮಾಡಬೇಡ್ರಿ, ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗ್ತದೆ. ಏನಂದ್ರೆ ಒಂದೇ ಸರ್ತಿಗೆ 4 ಬಟ್ಟೆ ಹಾಕಿ ಇವತ್ತು ಕಟಿಂಗ್ ಮಾಡೋದು, ಅದನ್ನು ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೀನಿ. ಕಂಪ್ಲೀಟ್ ಮಸ್ತ್ ವಿಡಿಯೋ ಅದ, ಫುಲ್ ನೀವು ಇದ್ರೊಳಗೆ ಕಲ್ಕೋಬೋದು. ಸ್ಟಿಚಿಂಗ್ ಬಗ್ಗೆ ನಿಮ್ಗೆ ಕ್ಲಾಸಿಗೆ ಹೊಂಟಿರಿ ಏನು ತಿಳಿವಲ್ತಂದವ್ರಿಗೆ ಕಂಪ್ಲೀಟ್ ಪ್ಯಾಕೇಜ್ ವಿಡಿಯೋ ಅಂತಲೇ ಹೇಳ್ಬೋದು. ಸ್ಕಿಪ್ ಮಾಡಬೇಡ್ರಿ, ಇವತ್ತು ಭಾಳ ವಿಷಯ ಕಲಿತೀರಿ ಕಲರ್ನ. ಈಗ ನೋಡಿರಿ, ಬಟ್ಟೆನ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು. ಹಂಗೆ ನಾನು ಒಂದೊಂದು ಬಟ್ಟೆ ಹಾಕಿ ಎಲ್ಲೂ ರಿಂಕಲ್ಸ್ ಬರಲಾರ್ದಂಗೆ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ವೆಯ್ಟ್ ಮಾಡಿರಿ. ವಿಡಿಯೋ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ನಾನಿಲ್ಲಿ 4 ಬಟ್ಟೆನ ತೊಗೊಂಡಿನಿ. ಯಾವ ಕಡೆ ಇದನ್ನು ಬಟ್ಟೆನ ಫೋಲ್ಡ್ ಮಾಡತ್ತೇನೆ ನೋಡ್ಕೋರಿ. ಓಕೆ, ಈಗ 4 ಬಟ್ಟೆನೂ ನಾನು ಈಗ 3 ಬಟ್ಟೆ ಆಯಿತು ಫೋಲ್ಡಿಂಗ್. ಸೊ 4ನೇ ಬಟ್ಟೆ ಲೈನಿಂಗ್ ಇದೆ, ಮೇನ್ ಫ್ಯಾಬ್ರಿಕ್ ನಾನು ಆಮೇಲೆ ಕಟ್ ಮಾಡ್ಕೋತೀನಿ. ನಾನು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಭಾಳ ಟೈಮ್ ಉಳಿತದೆ ನನಗೆ. ಇದು ಕೂಡ ನಿಮ್ಗೆ ಸಿಂಪಲ್ ಆಗಿರೋಂಥ ಟಿಪ್. ಇನ್ನು 4 ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಾರ್ದಂಗೆ ಪಿನ್ ಟು ಪಿನ್ ಅಬ್ಸರ್ವ್ ಮಾಡ್ಕೋತ ಈಗ ಎರಡು ಬಟ್ಟೆ ಇಟ್ಟು ನಾನು ಐರನ್ ಮಾಡ್ಕೋತೀನಿ. ನೀವು 4 ಬಟ್ಟೆ ಇಟ್ಟು ನಾವು ಐರನ್ ಮಾಡ್ಕೋತೀವಿ ಅಂದ್ರೆ ಅದು ಪಿನ್ ಟು ಪಿನ್ ನಮ್ಗೆ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಪಾಯಿಂಟ್ ಒಳಗನ ಈ ಕಟಿಂಗ್ ಒಳಗೆ ಹೋಗ್ಬಿಡ್ತಾವೆ. ಹಾಗಾಗಿ ಒಂದೊಂದು ಬಟ್ಟೆ ಹಾಕ್ಕೊಂಡು ನೀವು ಹಿಂಗೆ ಐರನ್ ಪ್ರೆಸ್ ಮಾಡ್ಕೋರಿ. ಇವತ್ತು ಬ್ಯಾಕ್ ಪಾರ್ಟಿಂದ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಪಿನ್ ಟು ಪಿನ್ ವಿಡಿಯೋ ಅದ ಇವತ್ತು. ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಭಾಳ ಅದಾವಂದ್ರೆ ಇದ್ರೊಳಗೆ ಫುಲ್ ಕ್ಲಾರಿಫಿಕೇಷನ್ ಅದ ನಿಮ್ಗೆ. ನೋಡಿರಿ, ಹಿಂಗೆ ನೀಟಾಗಿ ನಾನು ಐರನ್ ಮಾಡಿಕೊಂಡೆ ಅಂದ್ರೆ ಬಟ್ಟೆ ಸರಿದಾಡೋದಿಲ್ಲ, ನಿಮ್ಗೆ ಹೆಲ್ಪಾಗಿ ನಿಂತ್ಕೋತದೆ. ನಾವು ಏನಾದರೂ ಐರನ್ ಮಾಡಲಿಲ್ಲ ಅಂದ್ರೆ ಸರಿದಾಡ್ಲಿಕ್ಕೆ ಹತ್ಬಿಡ್ತದೆ. ಈಗ ನೋಡಿರಿ, ನಾನು ಬಟ್ಟೆನ ತೊಗೊಂಡಿನಿ ಅಂದರೆ ನಾವು ಕೊಟ್ಟಿರುವಂಥ ಮೆಜರ್ಮೆಂಟ್ ಬಟ್ಟೆ, ಆರ್ಮ್ ಹೋಲ್ದ ಪ್ರಾಬ್ಲಮ್ಮು ಎಲ್ಲನೂ ಇವತ್ತು ಸಾಲ್ವ್ ಮಾಡ್ತೇನೆ. ಓಕೆ, ಈಗ ನಾನು ಫ್ರಂಟ್ ಎಷ್ಟು ಬಂದೈತಿ ತೊಗೊಳ್ಳೋಣಂತ, ಇಲ್ಲಿಂದ ನಾವು ಮೆಜರ್ನ ಮಾಡೋಣಂತ. ಇದು ನಮ್ಗೆ ಎಷ್ಟು ಬಂದದ? 9ಕ್ಕೆ ಬಂದೈತಿ. ಈ 9 ನಮ್ಗೆ ರೆಡಿ ಸೈಜ್ ಎದೆ ಸುತ್ತಳತೆ 9ಗೆ ತೋರಿಸ್ಲಿಕ್ಕತ್ತದ. ನಮ್ಮ ಫುಲ್ ಚೆಸ್ಟ್ ರೌಂಡ್ ಇದನ್ನು 4 ಪಾರ್ಟ್ಸ್ ಮಾಡಿರಿ. 4 ಪಾರ್ಟ್ಸ್ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಲಾಸ್ಟ್ ಎಲ್ಲ ವೀಡಿಯೋ ಒಳಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿನಿ. ಹಾಗಾಗಿ ಪ್ರತಿ ಒಂದು ವೀಡಿಯೋನೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಅಂತ ಹೇಳ್ತೀನಿ ನಾನು. ಆಮೇಲೆ ಯಾರಾದರೂ ಫ್ರೆಂಡ್ಸ್ ಇದ್ರೆ ವೀಡಿಯೋಗಳನ್ನ ಶೇರ್ ಮಾಡಿರಿ. ಈಗ ನಮಗೆ 4 ಪಾರ್ಟ್ಸ್ನ ಮಾಡಿದಾಗ 4 ಭಾಗವಾಗಿ ಮಾಡಿದಾಗ 36 ಸೈಜ್ಗೆ ಬಂದದ. ಈಗ ನಾವು ಬ್ಯಾಕ್ ಪಾರ್ಟಿಂದ ಹೈಟ್ ಎಷ್ಟದ ನೋಡ್ಕೋಣ. ಓಕೆ, ಕರೆಕ್ಟಾಗಿ ನೋಡಿರಿ. ಶೋಲ್ಡರ್ ಟು ಡೌನ್ ಎಷ್ಟು ಬಂತ? 14 ಬಂದದಲ್ಲ. ಓಕೆ, ನಮ್ಮ ಲೆಂತ್ ಕೂಡ ಆಗುತ್ತೆ. ಇನ್ನು ವೇಸ್ಟ್ ಸೈಜ್ ಅಂದರೆ ಸೊಂಟದ ಸುತ್ತಳತೆ ಎಷ್ಟು ಬಂದದ ಇದನ್ನು ಕೂಡ ಪ್ರತಿ ಸರಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೇಸ್ಟ್ ಸೈಜು, ಚೆಸ್ಟ್ ಸೈಜು ಹೆಂಗೆ ತೊಗೋಬೇಕು. ಈಗ ಒಂದು ಇಲ್ಲಿಂದ 1/4 ಇಂಚ್ ಬಿಡ್ಬೋದು, ಅಥವಾ ನೀವು ಈ ಪಟ್ಟಿನ ಬಿಟ್ಟು ಕೌಂಟನ್ನು ಕೂಡ ಮಾಡ್ಬೋದು. ಪಟ್ಟಿ ನಮ್ಗೆ ಅವಶ್ಯಕತೆ ಇಲ್ಲ ಈ ಒಂದು ಕಟಿಂಗ್ ಒಳಗೆ. ಇನ್ನು ಇದನ್ನು 4 ಭಾಗವಾಗಿ ನೋಡಿದಾಗ 4 ಪಾರ್ಟ್ಸ್ ಡಿವೈಡ್ ಮಾಡಿದಾಗ ಎಷ್ಟು ಬರ್ತದೆ? 7ಗೆ ಬರ್ತದೆ. 7ಕ್ಕೆ ಕಂಪ್ಲೀಟ್ ನಿಮಗೇನೂ ತಿಳಿದೇ ಇಲ್ಲ ಇಷ್ಟು ಒಂದು ವಿಡಿಯೋ ಒಳಗಂದ್ರೆ. ಇದ್ರೊಳಗೆಲ್ಲನೂ ಪಿನ್ ಟು ಪಿನ್ ಅದಾವ. ಮಿಸ್ ಮಾಡ್ಕೊಂಡ್ರಿ ಇದು ನಿಮಗೆ ಲಾಸ್ ಅಷ್ಟೆ. ಓಕೆ, ನಾನು ಫಸ್ಟ್ ಈಗ ಒಂದು ಕೆಲಸ ಮಾಡೋಣಂತ. ಇಲ್ಲಿ ಹೇಳೇನಿಲ್ಲ, ಪ್ರತಿ ಸರಿನೂ ಕ್ರಾಸ್ ಇರ್ತೈತಿ, ಅದಕ್ಕೊಂದು ಹಾಕೋತೀನಿ. ಇನ್ನು 10 ಇಂಚು ಸ್ಟಿಚಿಂಗ್ ಒಳಗೆ ಬೇಕಾಗ್ತೈತೆ ನಮ್ಗೆ. ಇನ್ನು ನೀವೇನು ಮಾಡತ್ತೀರಿ, ಈ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಬೇಕಲ್ಲ. ಲೈಕ್ ಮಾಡದೇ ಇದ್ದರೆ ನಮಗೂ ಒಂಥರ ಏನೋ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ವಿಡಿಯೋ ಬಿಟ್ಟಿರ್ತೀವಿ, ನೆಟ್ಟನ್ನು ವೇಸ್ಟ್ ಮಾಡ್ಕೊಂಡಿರ್ತೀವಿ. ನಿಮಗೋಸ್ಕರ ಇಷ್ಟು ಎಫರ್ಟನ್ನು ಕೊಡ್ತೀವಿ, ಬಟ್ ನೀವು ಒಂದು ಲೈಕ್ನೂ ಕೊಡಲಿಲ್ಲ ಅಂದ್ರೆ ಹೆಂಗೆ? ಈಗ ನೋಡಿರಿ, 14 ನಮ್ಗೆ ಇಲ್ಲಿ ರೆಡಿ ಸೈಜ್ ಸಿಗತೈತಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿಗೆ 14 ಸೈಜು ರೆಡಿ ಸೈಜ್ ಅದ. ಇದು ಬ್ಲೌಸ್ನ ಲೆಂತ್. ಓಕೆ, ನೀವು ಲೈಕ್ನೂ ಮಾಡೋಂಗಿಲ್ಲ, ಶೇರ್ನೂ ಮಾಡೋಂಗಿಲ್ಲ ಅಂತಂದ್ರೆ ನಾನೆಲ್ಲ ಹೇಳೋದು ವೇಸ್ಟ್ ಆಗಿಬಿಡ್ತೈತಿ. ಆಮೇಲೆ ನಾನೇನು ಹೇಳಿರ್ತೇನಲ್ಲ ಫಾರ್ಮುಲಾಗಳನ್ನ ಎಲ್ಲದಕ್ಕೂ ಹೋಗಿ ಅದನ್ನು ಟ್ರೈ ಮಾಡ್ಲಿಕ್ಕೆ ಹೋಗಬೇಡ್ರಿ. ಒಬ್ರದ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊರಿ. ಈಗ ಚೆಸ್ಟ್ ಅಂತೂ ಆಯಿತು. ಇನ್ನು ನೆಕ್ ಪ್ರಾಬ್ಲಮ್ ಆಗತ್ತೈತೆ ಗೊತ್ತಾಗವಲ್ತಂದ್ರೆ ಹಿಂಗೆ ಮಾಡಿಕೊಂಡು ಅದ್ರ ಟರ್ನಿಂಗ್ ಎಲ್ಲಿ ಬಂದದ ಅಂತ ಹೇಳಿ ಗುರ್ತು ಹಿಡಿಬೋದು. ಇನ್ನು ಇದೂ ಪ್ರಾಬ್ಲಮ್ ಆಗತ್ತೈತಂದ್ರೆ ಕರೆಕ್ಟಾಗಿ ಅಲ್ಲೊಂದು ಬೆಳ್ಳು ಇಟ್ಕೊಂಡು ಅದನ್ನ ಟರ್ನ್ ಮಾಡಿ ನೋಡಿರಿ. ನಮ್ಗೆ 2.5 ರೆಡಿ ಬರ್ಲಿಕ್ಕತ್ತದ, 2.5 ರೆಡಿ ಬರ್ಲಿಕ್ಕತ್ತದ. ಬಟ್ ನಾನು ಇದನ್ನು 2.5 ಇಡೋಂಗಿಲ್ಲ, ಯಾಕಂದ್ರೆ ಸ್ಟಿಚಿಂಗ್ ಒಳಗೆಲ್ಲ ಹೋಗ್ತದಲ್ಲ. ಹಾಗಾಗಿ ಇನ್ನು ನಮ್ಮ ಅಪೆಕ್ಸ್ ಪಾಯಿಂಟನ್ನು ನೋಡೋಣ.
ಈ ಅಪೆಕ್ಸ್ ಪಾಯಿಂಟು ಎಲ್ಲಿ ಬರ್ತದೆ ಅಂದರೆ ನಮ್ಮ ಟಕ್ ಪಾಯಿಂಟ್ ಅಂತಲೇ ಹೇಳ್ತೀವಿ. ಈ ಟಕ್ ಪಾಯಿಂಟ್ ಎಲ್ಲಿ ಬರ್ತದೆ ಅಲ್ಲಿಗೆ ಒಂದು ಪಾಯಿಂಟನ್ನು ಹಾಕೋಣ. ಈಗ ನಾನು ಏನು ಮಾಡ್ತೀನಿ, ಶೋಲ್ಡರ್ನಂದ್ರೆ 36 ಸೈಜಿಗೆ 2.1 ನಾನಿಲ್ಲಿ ನೆಕ್ನ ಸೈಜ್ ತೊಗೊಂಡಿನಿ. ಇನ್ನು ಶೋಲ್ಡರ್ ಅಂತೂ ಇಲ್ಲಿ ರೆಡಿ ಸಿಗ್ತದೆ ನಮ್ಗೆ. ಇದನ್ನು ನೋಡಿಕೊಂಡು ಇದು ಎಷ್ಟು ಬಂದದಲ್ಲ ರೆಡಿ ಸೈಜ್ಗೆ ಆ ಕಡೆ 1/4 ಇಂಚ್ ಬಿಡ್ರಿ. ಇನ್ನು ಪೈಪಿಂಗ್ ಹತ್ರ 2 ಪಾಯಿಂಟ್ ಬಿಟ್ಕೊಂಡು ಹಾಕ್ಬೋದು. ನಾನಿಲ್ಲಿ ಟೋಟಲಾಗಿ 3.1 3 ಬೇಕಾಗಿತ್ತು, ಬಟ್ ನಿಮಗೆ ಬಿಗಿನರ್ಸ್ ಇದ್ದೀರಿ, ಒಂದು ಪಾಯಿಂಟ್ ಒಳಗೆ ಹೋಗ್ತದೆ ಅಂಥೇಳಿ 3.1 ತೊಗೊಳ್ರಿ ಅಂತ ಹೇಳತ್ತೀನಿ. ಬಿಗಿನರ್ಸಿಗೆ ಪಿನ್ ಟು ಪಿನ್ ನಿಮ್ಗೆ ಸ್ವಲ್ಪದಾಗ ನೀವು ಮಿಸ್ಟೇಕ್ ಮಾಡ್ತೀರಿ, ಹಾಗಾಗಿ ಒಂದೊಂದು ಪಾಯಿಂಟ್ ಜಾಸ್ತಿ ಹೇಳ್ತೀನಿ ನಾನು. ಇವತ್ತು ಭಾಳ ಬಟ್ಟೆ ಕಟ್ ಮಾಡ್ಲಿಕ್ಕತ್ತಿದೆ, ಹಾಗಾಗಿ ನಿಮಗೂ ಒಂದು ಇದು ಶೇರ್ ಮಾಡಿದ್ರೆ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಸೊ ಭಾಳಷ್ಟು ಬಟ್ಟೆ ಇದ್ದಾಗ ಒಂದೇ ಸೈಜಿಂದ ಹಿಂಗೆ ಕಟ್ ಮಾಡ್ಬೋದು, ಟೈಮ್ ಭಾಳ ಉಳಿತದೆ. ಈಗ 14ಕ್ಕೆ 14ಗೆ ಒಂದು ಲೈನ್ ಹಾಕ್ಕೊಂಡು 14 ಮತ್ತು ಒಂದು ಅರ್ಧ ಇಂಚಿಗೆ ಮೇಲೊಂದು ಹಾಕ್ಕೊಳತ್ತೀನಿ. ಇನ್ನು ಸೈಡಿಗೆ ಬೇಕಿದ್ದರೆ ನಿಮ್ಮ ಆರ್ಮ್ ಹೋಲ್ನ ಈ ರೀತಿ ನೀವು ಕಂಡು ಹಿಡಿಬೋದು. ನಿಮ್ಗೆ ರೆಡಿ ಸಿಕ್ಬಿಡ್ತದೆ. ಇಲ್ಲಿ ಯಾವ ಒಂದು ಕ್ಯಾಲ್ಕುಲೇಷನ್ ಅದ ಹೇಳ್ರಿ ನೋಡೋಣ ಅಂತ. ಇಷ್ಟು ಈಸಿಯಾಗಿ ಹೇಳ್ಕೊಡಂಗಿಲ್ಲ, ಯಾರೂ ಹೇಳ್ಕೊಡಂಗಿಲ್ಲ ನಿಮಗೆ. ತಲೆ ಕೆಡಿಸಿ ಕೈ ಬಿಡ್ತಾರೆ. ಆದರೂ ನಿಮಗೆ ಪಿನ್ ಟು ಪಿನ್ ಹೇಳ್ಕೊಡತ್ತೀನಿ. ಎಷ್ಟೋ ಜನ ಹೊಲ್ಕೊಂಡ್ರೆ ಆದರೂ ಇನ್ನೂ ಸ್ವಲ್ಪ ಜನ ಕನ್ಫ್ಯೂಷನ್ ನಿಮ್ಗೆ. ಈಗ ನಾನಿಲ್ಲಿ ನೋಡಿರಿ ಆರ್ಮ್ ಹೋಲ್ ಯಾವ ರೀತಿ ತೊಗೊಳ್ಳೋದು. ಈಗ 7 ಬರ್ಲಿಕ್ಕತ್ತದ. ಈ 7 ನಮ್ಮ ಆರ್ಮ್ ಹೋಲ್ ರೌಂಡು. 7ಕ್ಕೆ ನಮ್ಗೆ ಆರ್ಮ್ ಹೋಲ್ ರೌಂಡು ಅಂದ್ರೆ ಕಂಕುಳದ ಸುತ್ತಳತೆ. ಓಕೆ, ಕನ್ನಡದೊಳಗೂ ಹೇಳತ್ತೀನಿ, ಒಬ್ಬೊಬ್ಬರು ಬೇರೆ ಲ್ಯಾಂಗ್ವೇಜಿಂದ ನೋಡ್ತಿರ್ತಾರೆ, ಅವರಿಗೆ ಇಂಗ್ಲೀಷ್ ಒಳಗೂ ಕೂಡ ನಾನು ಹೇಳ್ತೀನಿ, ಅಂದ್ರೆ ಸಂಖ್ಯೆನ ನಂಬರ್ಸ್ಗಳನ್ನ. ಈಗ ನಾನು ಏನು ಮಾಡ್ತೀನಿ, ಒಂದು ಅರ್ಧ ಇಂಚ್ ಮೇಲ್ಗಡೆ ತೊಗೊಂಡು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತೀನಿ. ನಂತರ ಈಗ ನಮಗೆ ಟರ್ನಿಂಗ್, ನಮ್ಮ ಆರ್ಮ್ ಹೋಲ್ ಟರ್ನಿಂಗ್ ನೀವು ಒಂದಕ್ಕೆ ಒಂದು 2 ಪಾಯಿಂಟ್ ಕಡಿಮೆನೂ ತೊಗೋಬೋದು. ನಾನಿಲ್ಲಿ 1 ತೊಗೊತೀನಿ, 1 ಇಂಚ್. ಸೊ ಆರ್ಮ್ ಹೋಲ್ ಟರ್ನಿಂಗಿಗೆ ತೊಗೊಳ್ತೀನಿ. ಈ ಟರ್ನಿಂಗ್ ಬಸ್ಟ್ ಮೇಲೆ ಡಿಪೆಂಡ್ ಆಗ್ತೈತೆ. ಹೆವಿ ಸೈಜ್ ಇತ್ತು ಅಂದರೆ 1.5ವರೆಗೂ ಹೋಗ್ಬೋದು. ಈಗ ಇದನ್ನು ಫ್ರೆಂಚ್ ಕರ್ವ್ ಸಹಾಯದಿಂದ ನಾವು ಕರ್ವ್ನ ಮಾಡ್ಕೋಣ. ಇನ್ನು ಬರ್ಸ್ಟ್ ಸೈಜ್ ಎಷ್ಟು ಬಂದಿತ್ತು, ಫ್ರಂಟಿಗೆ 9 ಹಾಕಿದ್ರಿ ಅಲ್ಲ, 9. ಈಗ ನಾನು ಬ್ಯಾಗ್ನ ಸೇಮ್ ಆ್ಯಸ್ 9 ಹಾಕೋಣಂತ. ಓಕೆ, ಈಗ ನಮ್ಮ ಒಂದು ಎದೆ ಸುತ್ತಳತೆ ಸಿಕ್ತು. ಆರ್ಮ್ ಹೋಲ್ ರೌಂಡ್ ನಮ್ಗೆ 7ಗೆ ರೆಡಿ ಬರಬೇಕು. ಈಗ ನಮ್ಗೆ ಇದು 7.5 ಅದ. ಓಕೆ, ಈಗ ನಮಗಿಲ್ಲಿ ಏನು ಸೈಡ್ ಫಿಟ್ಟಿಂಗ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೋಬೋದು. ಇನ್ನು ಸೊಂಟದ ಸುತ್ತಳತೆ 7 ಇಂಚು, 1 ಇಂಚ್ ಎಕ್ಸ್ಟ್ರಾ ಟಕ್ಸಿಗೆ, ಇನ್ನು 1.25 ಇಂಚು ಫಿಟ್ಟಿಂಗ್ ಲೈನ್. ಈ ಫಿಟ್ಟಿಂಗ್ ಲೈನ್ನ ಫಸ್ಟ್ ಮಾರ್ಕ್ ಹಾಕ್ಕೊಂಡ್ಬಿಡ್ರಿ, ಇದರಿಂದ ಕೆಲಸಗಳು ಕಡಿಮೆ ಆಗ್ತವೆ ನಿಮ್ಗೆ. ಈಗ ಇನ್ನೊಂದ್ಸರಿ ನೋಡ್ಕೊಳ್ರಿ ನಾನು ಎಷ್ಟೆಷ್ಟು ಎಲ್ಲೆಲ್ಲಿ ಏನೇನು ತೊಗೊಳಾಗತ್ತೇನೆ ಅಂತ ಹೇಳಿ. ಓಕೆ, ಎಷ್ಟು ಬರ್ಲಿಕ್ಕತ್ತದ ನಮ್ಮ ಆರ್ಮ್ ಹೋಲ್ ಅಂತಲೂ ನಾನು ನಿಮ್ಗೆ ತೋರಿಸ್ಕೊಟ್ಟಿನಿ. ಇವ್ರದ್ದು ಕೈ ಭಾಳ ಆರ್ಮ್ ಹೋಲ್ ರೌಂಡು ಭಾಳ ಕಡಿಮೆ ಅದ. ಇಲ್ಲಿ ಡೌನ್ ತೊಗೊಳ್ರಿ, ಡೌನ್ ತೊಗೊಳ್ಳೋದನ್ನು ಮರಿಬೇಡ್ರಿ. ಇದನ್ನು ಕೂಡ ಹೇಳ್ತೀನಿ, ಇಲ್ಲಿ ನೋಡಿರಿ, ಇಲ್ಲಿ ಸ್ವಲ್ಪ ನಾನು ಮತ್ತೆ ಡೌನ್ ತೊಗೊಳ್ತೀನಿ. ಈ ರೀತಿ ತೊಗೊಳ್ಳೋದ್ರಿಂದ ನಮಗೇನಾಗ್ತದೆ, ಆರ್ಮ್ ಹೋಲ್ ಒಳಗೆ ಫಿಟ್ಟಾಗಿ ಟೈಟಾಗಿ ಕೂಡ್ತೈತಿ, ಎಲ್ಲೂ ರಿಂಕಲ್ಸ್ ಬರೋಂಗಿಲ್ಲ. ಟ್ರೈ ಮಾಡಿ ಈ ಫಾರ್ಮುಲಾನ. ಈಗ ನೋಡಿರಿ 100% ಕರೆಕ್ಟ್ ಬರ್ತದೆ ನಮ್ಗೆ. ಎಸ್ ನೋಡಿರಲ್ಲ, 7 ಅಂದರೆ 7ಗೆ ಎಕ್ಸಾಕ್ಟಾಗಿ ನಮ್ಮ ಆರ್ಮ್ ಹೋಲು ಕರೆಕ್ಟ್ ಬಂದದ. ಈಗ ಬ್ಯಾಕ್ ಡೀಪ್ ಹೆಂಗೆ ತೊಗೋಬೇಕು ಈ ರೀತಿ ಇಡ್ರಿ. ಅದರ ಅಳತೆಗನ ಇಟ್ಟು ಒಂದು 1/4 ಇಂಚು ಮೇಲ್ಗಡೆ ಸ್ಟಿಚಿಂಗಿಗೆ ಹೋಗಿಬಿಡ್ತದಲ್ಲ, ಸೊ ಹಾಗಾಗಿ 1/4 ಇಂಚ್ ಮೇಲ್ಗಡೆನೇ ತೊಗೊಳ್ರಿ. ನೋಡಿರಿ ಈ ರೀತಿ ಡೌನ್ ತೊಗೊಂಡಾಗ ಇಲ್ಲಿ 4.5 ಬರ್ಲಿಕ್ಕತ್ತದ, 4.25. ಇದು 9 ಇಂಚು ಎದೆ ಸುತ್ತಳತೆ, ಇದು ಮಾರ್ಜಿನ್ನು. ಓಕೆ, 1.75. ಇನ್ನು ಇಲ್ಲಿಂದ 4.25 ರೆಡಿ ಸೈಜು. 4.5 ಯಾವುದೇ ರೀತಿ ಆಗಲಿ ನೀವು ಒಂದೇ ಸರಿಗನ್ನ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಓಕೆ, ಇನ್ನು ಎದೆಯ ಸುತ್ತಳತೆ, ಸೊಂಟದ ಸುತ್ತಳತೆ 7 + 1 ಅದು ಟಕ್ಸಿಗೆ ಹೋಗ್ತದೆ 75. ಇನ್ನು 175 ನಿಮ್ಗೆ ಮಾರ್ಜಿನ್ ಲೈನು. ಇಲ್ಲಿಂದ 3.5 ಡೀಪ್. ನೀವು 4ಗೂ ಕೂಡ ತೊಗೋಬೋದು. ಈ ರೀತಿ ನೀವು 4 ಕೊಟ್ರಿ ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ನಿಜವಾಗ್ಲೂ ಬರೋಂಗಿಲ್ಲ. ನಿಮ್ಮ ಗಮನ ಏನಂದರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಏನು ಮಾಡಿರಿ, ಕರ್ವನ್ನು ಮಾಡ್ಕೊಳ್ರಿ. ಓಕೆ, ಅದು ಬಿಟ್ಟು ಕರ್ವ್ ಮೇಲಿಂದನ ಸ್ಟ್ರೇಟ್ ಲೈನ್ ತೊಗೊಂಡ್ಬಿಡ್ತೀರಿ, ಕೆಳಗಡೆನೂ ಸ್ವಲ್ಪ ಕರ್ವ್ ತೊಗೊಂಡು ಬರ್ತೀರಿ. ಅದು ನಿಜವಾಗ್ಲೂ ಭಾಳ ನಾನು ನೋಡೀನಿ.
ಅವಾಗ ಶೋಲ್ಡರ್ ಡ್ರಾಪ್ ನಿಮ್ಗೆ ಆಗೇ ಆಗ್ತದೆ. ಓಕೆ, ಈ ರೀತಿ ಮಾಡೋದ್ರಿಂದ ನಿಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಎಲ್ಲೂ ಬರೋಂಗಿಲ್ಲ, ವಿತ್ ಲೈನಿಂಗಿಗೂ ಬರೋಂಗಿಲ್ಲ, ವಿತೌಟ್ ಲೈನಿಂಗಿಗೂ ಬರೋಂಗಿಲ್ಲ. ನೋಡಿ ಎಕ್ಸಾಕ್ಟ್ ಸೂಪರಾಗಿರೋಂಥ ಪರ್ಫೆಕ್ಟ್ ಕಟಿಂಗ್. ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗ್ತದೆ ಅಂತ ತಿಳ್ಕೊಳ್ತೀನಿ ನಾನು. ಬಿಗಿನರ್ಸಿಗೆ ಓಕೆ, ಪಿನ್ ಟು ಪಿನ್ ನೋಡ್ಕೊಳ್ರಿ. ಇದೇ ರೀತಿನ ಬ್ಲೌಸ್ ಯಾರಾದರೂ ಕೊಟ್ಟರು ಅಂತಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗ್ಲಿಕ್ಕತ್ತದಂದ್ರೆ ನಿಮ್ಮ ಆರ್ಮ್ ಹೋಲು ಶೋಲ್ಡರು ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಅದಕ್ಕೆ ಎಷ್ಟು ಹಾಕಬೇಕು ಇದೆ ಸುತ್ತಳತೆಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಇಷ್ಟು ನಿಮ್ಗೆ ಕ್ಲಿಯರಾಗಿ ಪಿನ್ ಟು ಪಿನ್ ಹೇಳ್ಕೊಡ್ಬೇಕಂದ್ರೆ ಲೆಂತಿ ಮಾಡಿ ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳಿ ನಿಮ್ಗೆ ಕಲಿಸೋರೆ ಭಾಳ. ಒಂದೊಂದು ನಾನು ಹಿಂಗೇನು ಮಾಡ್ತೀನಿ, ಕಟ್ ಮಾಡಿ ಇಟ್ಕೊಂಡೆ ಅಂದ್ರೆ ಈಸಿ ಆಗ್ತದೆ ನಮ್ಗೆ ಸ್ಟಿಚ್ ಮಾಡಲಿಕ್ಕೆ. ಓಕೆ, ಹೆಂಗೆ ಅನ್ನಿಸ್ತದೆ ಈ ವಿಡಿಯೋ ಅಂಥೇಳಿ ಕಮೆಂಟ್ ಒಳಗೆ ನೀವು ತಿಳಿಸಬೇಕು. ಈಗ ನಾನು ಮಾರ್ಜಿನ್ ಲೈನ್ನ ಹಾಕ್ಕೊಳತ್ತೀನಿ. ಇವು ಎಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತವೆ ಸ್ಟಿಚಿಂಗ್ ಒಳಗೆ. ಇನ್ನು ಮಿಡ್ ಪಾಯಿಂಟು ತೆಗಿಯೋಣಂತ ಟಕ್ಸ್ ಹಿಡಿಲಿಕ್ಕೆ. ನಾನು ನಿಮ್ಗೆ ಇದನ್ನು ಪ್ರತಿಯೊಂದನ್ನು ಯಾಕೆಲ್ಲ ತೋರಿಸ್ತೀನಿ ಅಂದರೆ ಬ್ಲೌಸ್ ಒಳಗೆ ಬರೀ ಹೊಲಿಯೋದೊಂದು ಅಲ್ಲ, ನೀಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕೆಲಸ ಕಡಿಮೆ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಟ್ಕೊಂಡಿವಿ ಅಂದರೆ ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ಇವೆಲ್ಲ ಸಿಕ್ಬಿಡ್ತಾವೆ. ಇದಕ್ಕೆ ಹೇಳೋದು ಬ್ಲೌಸಿನ ಒಂದು ಪರ್ಫೆಕ್ಷನ್ ಅಂತ ಹೇಳಿ. ಎಸ್, ನೋಡಿದ್ರಲ್ಲ, ನಿಮಗೆ ಕಂಪ್ಲೀಟಾಗಿ ಫುಲ್ ಪ್ಯಾಕೇಜ್ ವಿಡಿಯೋ ಇವತ್ತು ಅದ. ಬಟ್ ಇವತ್ತು ನಾನು ಹೇಳಿರೋದು ಬರೀ ಬ್ಯಾಕ್ ಸೈಡಿಂದ. ನಾಳೆ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿದ್ರಿ ಅಂದರೆ ಫ್ರಂಟ್ ಪಾರ್ಟಿಂದ ಹೇಳ್ಕೊಡ್ತೀನಿ. ಫ್ರಂಟ್ ಒಳಗೆ ಸ್ವಲ್ಪ ಏನಂದ್ರೆ ನಿಮ್ಗೆ ಕನ್ಫ್ಯೂಷನ್ ಭಾಳ ಅದ. ಬಟ್ ಇದ್ರೊಳಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ, ಎಲ್ಲೂ ನಿಮ್ಗೆ ಕನ್ಫ್ಯೂಷನ್ ಇರೋಂಗಿಲ್ಲ. ಬಟ್ ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ, ಇಷ್ಟೊತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಳ್ತೀನಿ ನಾನು. ನೋಡಿ, ಅಪೆಕ್ಸ್ ಪಾಯಿಂಟನ್ನು ಹೆಂಗೆ ಕೌಂಟ್ ಮಾಡೋದು, ಸಿಂಪಲ್ ಪಾಯಿಂಟ್ಸನ್ನು ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತವೆ. ಮೊನ್ನೆನೂ ಒಂದು ವಿಡಿಯೋ ಬಿಟ್ಟೆ ನಾನು, ಬಟ್ ನೋಡ್ತೀರಿ ಹೋಗ್ತೀರಿ. ಬಟ್ ಹಿಂಗೆ ಮಾಡೋದ್ರಿಂದ ಯೂಸ್ ಇಲ್ಲ. ಸ್ವಲ್ಪ ಜನ ಹೇಳ್ತಾರೆ ಈ ರೀತಿ ವಿಡಿಯೋ ಬೇಕು ಅಂತ ಹೇಳಿ. ಇನ್ನೂ ಸ್ವಲ್ಪ ಜನ ಏನು ಮಾಡ್ತೀರಿ, ನೋಡ್ತೀರಿ ಹೋಗ್ತೀರಿ, ಒಂದು ಲೈಕು ಕೂಡ ಕೊಡೋಂಗಿಲ್ಲ. ಸೊ ನೋಡಿದ್ರಲ್ಲ, ಫುಲ್ ಕಂಪ್ಲೀಟಾಗಿ ಫ್ರಂಟ್ ಪಾರ್ಟನ್ನು ನೀಟಾಗಿ ಹೇಳ್ಕೊಡ್ತೀನಿ. ಯಾವುದೇ ರೀತಿ ನಿಮಗೆ ರಿಂಕಲ್ಸ್ ಎಲ್ಲೂ ಬರೋಂಗಿಲ್ಲ. ಇವನ್ ಆರ್ಮ್ ಹೋಲೊಳಗಂತೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಫುಲ್ ಟೈಟಾಗಿ ಕೂಡ್ತದೆ. ಓಕೆ, ಇದು ಒಂದು ಫಾರ್ಮುಲಾ ಜಾಸ್ತಿ ಇಲ್ಲದೇ ಇರೋಂಥ ಬ್ಲೌಸ್ ನೀವು ಕಲಿಬೇಕಂದ್ರೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ. ನಮಸ್ಕಾರ.